ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಪ್ರಮುಖವಾದಂತ ರಾಜ್ಯ ಅಂದ್ರೆ ಅದು ಬಿಹಾರ. ಬಿಹಾರದಲ್ಲಿ ಈಗ ಮೊದಲ ಹಂತದ ಚುನಾವಣೆ ನಡೀತಾ ಇರುವಂತದ್ದು. ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಚುರುಕಾಗಿ ಮೊದಲ ಹಂತದ ಮತದಾನ ನಡೀತಾ ಇದೆ. 18 ಜಿಲ್ಲೆಗಳ 121 ಸ್ಥಾನಗಳಿಗೆ ವೋಟಿಂಗ್ ಆಗ್ತಾ ಇದೆ. ಎನ್ಡಿಎ ಮತ್ತು ಐಎನ್ಡಿಎ ಕೂಟಕ್ಕೆ ಅಗ್ನಿ ಪರೀಕ್ಷೆ. ಎರಡು ಕೂಟಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್, ಸ್ಪೆಷಲಿ ಐಎನ್ಡಿಎ ಒಕ್ಕೂಟಕ್ಕೆ. ಯಾಕೆಂದ್ರೆ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಅಭೂತಪೂರ್ವವಾದಂತಹ ಯಶಸ್ಸು, ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಇದು ದೊಡ್ಡ ಯಶಸ್ಸನ್ನ ಸಾಧಿಸಿದಂತಾಗಿತ್ತು. ಯಾಕೆಂದ್ರೆ ಬಿಜೆಪಿ ಅಲ್ಲಿ ಪೂರ್ಣ ಬಹುಮತವನ್ನ ಪಡ್ಕೊಳ್ಳಿಕ್ಕೆ ಆಗ್ಲೇ ಇಲ್ಲ. ಸೊ ಅದಾದ ನಂತರ ಜೋಶ್ನಲ್ಲಿದ್ದಂತ ಕಾಂಗ್ರೆಸ್ಗೆ ಹೊಡೆತ ಕೊಟ್ಟಿದ್ದು ಅಂದ್ರೆ ಹರಿಯಾಣ, ದೆಹಲಿ, ಮಹಾರಾಷ್ಟ್ರ ಚುನಾವಣೆಯ ರಿಸಲ್ಟ್ಗಳು. ಸೊ ಹೀಗಾಗಿ ಬಿಹಾರದಲ್ಲಿ ಗೆದ್ದು ಮತ್ತೊಮ್ಮೆ ಬಿಜೆಪಿಗೆ ಟಕ್ಕರ್ ಕೊಡಬೇಕು, ಐಎನ್ಡಿಎ ಒಕ್ಕೂಟ ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕು, ನೆಕ್ಸ್ಟ್ ಎಲೆಕ್ಷನ್ಗೆ ಮತ್ತಷ್ಟು ಉತ್ಸಾಹ ಬರಬೇಕು ಅಂದ್ರೆ ಬಿಹಾರ ಎಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಐಎನ್ಡಿಎ ಒಕ್ಕೂಟಕ್ಕೆ. 1314 ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರ ಆಗುತ್ತೆ. ಸೂಕ್ಷ್ಮ ಅತಿ ಸೂಕ್ಷ್ಮ ಕ್ಷೇತ್ರಗಳಲ್ಲಿ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆಯಿಂದಲೇ ಹಕ್ಕು ಚಲಾಯಿಸ್ತಾ ಇರುವಂತದ್ದು ಮತದಾರರು. ನವೆಂಬರ್ 11ಕ್ಕೆ ಎರಡನೇ ಹಂತದ ಮತದಾನ ಇದೆ. ನವೆಂಬರ್ 14ಕ್ಕೆ ಬಿಹಾರ ಚುನಾವಣೆಯ ರಿಸಲ್ಟ್ ಬರುತ್ತೆ. ಎನ್ಡಿಎ ಐಎನ್ಡಿಎ ಕೂಟಕ್ಕೆ ಅಗ್ನಿ ಪರೀಕ್ಷೆ ಎದುರಾಗಿರುವಂಥದ್ದು. ಯಾರು ಗೆಲ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಬಟ್ ಈಗ ಬರ್ತಾ ಇರುವಂತ ಟ್ರೆಂಡ್ಸ್ ಅನ್ನುವಂಥದ್ದನ್ನ ಹೇಳೋದಾದ್ರೆ ಕ್ಲೋಸ್ ಫೈಟ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಅಂದ್ರೆ ಚುನಾವಣಾ ಪೂರ್ವ ಸಮೀಕ್ಷೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಎನ್ಡಿಎ ಒಕ್ಕೂಟನೇ ಅಧಿಕಾರಕ್ಕೆ ಏರಬಹುದು ಅಂತ ಹೇಳಲಾಗ್ತದೆ. ಬಟ್ ಯಾವುದೇ ಚುನಾವಣಾ ಸಮೀಕ್ಷೆಗಳು ಈಗ ನಿಜ ಆಗದೇ ಇರುವಂತದ್ದನ್ನ ನೋಡಿದೀವಿ. ಏನ್ ಬೇಕಾದ್ರೂ ಆಗ್ಬೋದು. ಮತದಾರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಗೊತ್ತಾಗೋದು ನವೆಂಬರ್ 14ನೇ ತಾರೀಕು. ಯಾಕೆಂದ್ರೆ ಇನ್ನೂ ಒಂದು ಹಂತದ ಚುನಾವಣೆ ಇದೆ ಅಲ್ಲಿ, ನವೆಂಬರ್ 11ನೇ ತಾರೀಕು. ಮೊದಲ ಹಂತದಲ್ಲಿ ನಡೀತಾ ಇರುವಂತಹ ಚುನಾವಣೆಯಲ್ಲಿ ಪ್ರಮುಖವಾಗಿ ಆರ್ಜೆಡಿಯ ನಾಯಕ, ಐಎನ್ಡಿಎ ಒಕ್ಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿರುವಂತ ತೇಜಸ್ವಿ ಯಾದವ್ ಅವರ ಅಗ್ನಿ ಪರೀಕ್ಷೆ ನಡೀತಾ ಇದೆ. ಅವರು ಕೂಡ ವೋಟನ್ನು ಚಲಾಯಿಸಿದ್ದಾರೆ. ಬಿಜೆಪಿಗೂ ಕೂಡ ತುಂಬಾ ಇಂಪಾರ್ಟೆಂಟು. ಬಿಕಾಸ್ ಮೈತ್ರಿ ಸರ್ಕಾರ ಕೇಂದ್ರದಲ್ಲಿ ಇರುವಂತದ್ದು, ಅದರಲ್ಲೂ ಜೆಡಿಯು ಪ್ರಮುಖ ಪಾತ್ರವನ್ನ ವಹಿಸಿದೆ ಈ ಬಾರಿಯ ಕೇಂದ್ರ ಸರ್ಕಾರದಲ್ಲಿ. ಸೊ ಹೀಗಾಗಿ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಪ್ರಾಬ್ಲಮ್ ಆಗಬಹುದು ಅನ್ನುವಂಥ ರೀತಿಯಾದಂಥ ಲೆಕ್ಕಾಚಾರಗಳು ಇರುವಂಥದ್ದು. ಸೊ ಹೀಗಾಗಿ ನರೇಂದ್ರ ಮೋದಿ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಿನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಆಗಿದೆ ಹರಿಯಾಣ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಬಿಹಾರ ಎಲೆಕ್ಷನ್ ಮತದಾನದ ಒಂದು ದಿನ ಮುಂಚೆ ಬಾಂಬ್ ಹಾಕಿರುವಂಥದ್ದು. ಸೊ ಅದೇನಾದ್ರೂ ಪರಿಣಾಮ ಬೀರುತ್ತಾ ಗೊತ್ತಿಲ್ಲ. ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿ ಬೇರೆ ಇರುವಂಥದ್ದು. ಅವರ ಪಾರ್ಟಿ ಯಾರ ವೋಟ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ ಅನ್ನುವಂಥದ್ದು ಅಷ್ಟೇ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ.